ಯಾವುದೇ ಒಂದು ತರಹದ ಕೆಲಸವನ್ನು ಮಾಡಬೇಕಾದರೆ ಪರಮಾತ್ಮ ಹೇಳ್ತಾನೆ, ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ. ಕೆಲಸ ಮಾಡಲಾರ್ದೇನೆ ಯಾರೂ ಇರಲಿಕ್ಕೇ ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ಕೆಲಸವನ್ನು ಮಾಡ್ತಾರೆ. ಬಟ್ ಆ ಕೆಲಸ ಯಾವುದು ಅಂತಂಬುದು ಇಂಪಾರ್ಟೆಂಟ್. ಕೂಡ್ತಾನೆ, ಓಡಾಡ್ತಾನೆ, ಮಾತಾಡ್ತಾನೆ, ಜಗಳಾಡ್ತಾನೆ, ಎಲ್ಲನೂ ಮಾಡ್ತಾನೆ. ಆದ್ದರಿಂದ ಈ ಕೆಲಸ ಮಾಡೋದು ಯಾವುದು? ಇದು ಒಂದು. ಎರಡನೇದು, ಪ್ರತಿಯೊಬ್ಬ ವ್ಯಕ್ತಿ ಸೇವಾ ಮಾಡ್ತಾನೆ. ಮನೆಯಲ್ಲಿ ಮಕ್ಕಳ ಸೇವಾ ಮಾಡ್ತಾನೆ, ಹೆಂಡತಿ ಸೇವಾ ಮಾಡ್ತಾನೆ, ಹೆಂಡತಿ ಗಂಡನ ಸೇವಾ ಮಾಡ್ತಾಳೆ, ಬಂಧು ಬಳಗದವ್ರು ಬಂದರು ಅಂದರೆ ಅವ್ರು ಸೇವಾ ಮಾಡ್ತಾರೆ. ಸೇವಾ ಮಾಡಲಾರ್ದೇನೆ ಯಾವ ವ್ಯಕ್ತಿನೂ ಇರಲಿಕ್ಕೆ ಸಾಧ್ಯವಿಲ್ಲ. ಸೇವಾ ಮಾಡೇ ಮಾಡ್ತಾನೆ. ಆದರೆ ಭಜ ಸೇವಾಯಾಮ್, ಭಜಿಸುವುದು ಅಂದರೆ ಸೇವಾ ಮಾಡೋದು ಅಂತ ಅರ್ಥ. ಯಾವಾಗಲೂ ಯಾಕೆ ಸೇವಾ ಮಾಡ್ತಾನೆ? ಅವರ ಪ್ರೀತಿಯನ್ನು ಸಂಪಾದನೆ ಮಾಡುವುದಕ್ಕಾಗಿ. ಅವರ ಪ್ರೀತಿ, ಅವ್ರ ಸಂತೋಷದಿಂದ ಆಯಿತು ನೀವು ಭಾಳ ಒಳ್ಳೇದು ಮಾಡಿದ್ರಿ ಅಂತ ಅನ್ನಬೇಕು ಅಂತನ್ನುವುದಕ್ಕಾಗಿ. ಇನ್ನೇನೂ ಪ್ರಯೋಜನ ಇಲ್ಲ. ಎಷ್ಟೋ ಜನ ಇನ್ನೊಬ್ಬರ ಮನೆಯಲ್ಲಿ ದುಡಿತಾರೆ. ಫಂಕ್ಷನ್ ಆಯಿತು, ಮತ್ತೊಂದಾಯಿತು, ದುಡಿತಾರೆ. ಆಗ ಯಾಕೆ ಮಾಡ್ತೀವಿ? ಅವ್ರ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ. ಮತ್ತೆ ಇನ್ನೇನೂ ಇಲ್ಲ. ದುಡ್ಡಿಲ್ಲ, ದುಗ್ಗಾಣಿಲ್ಲ, ಸೇವಾ ಅಂದಮೇಲೆ ಅದಕ್ಕೆ ಇರುವುದೇ ಇಲ್ಲ. ಆದರೆ ಆ ಸೇವೆಯನ್ನು ಮಾಡುವಾಗ ನಾನು ಈ ಸೇವೆಯನ್ನು ಮಾಡೋಣದರಿಂದ ಏನು ಲಾಭವಿದೆ, ಏನು ಫಲವಿದೆ ಅಂತ ತಿಳ್ಕೋಬೇಕು. ತಕ್ಕಡಿಯಲ್ಲಿ ತೂಗಿ ತಿಳಿಬೇಕು. ನಾನು ಈ ಸೇವೆಯನ್ನು ಮಾಡೋಣದರಿಂದ ಇದರಿಂದ ಇಷ್ಟು ಲಾಭವಿದೆ, ಈ ಸೇವೆಯನ್ನು ಮಾಡೋದರಿಂದ ಇಷ್ಟು ಲಾಭವಿದೆ. ಈ ಕ್ಷಣದೊಳಗೆ ದೇವರಿಗೆ ಪ್ರದಕ್ಷಿಣೆ ಹಾಕೋಣದರಿಂದ ಪುಣ್ಯ ಇದೆ, ಸರಿ. ಇದೇ ಕಾಲಕ್ಕೆ ನಾನು ಕಥಾಶ್ರವಣವನ್ನು ಮಾಡೋದರಿಂದ ಪುಣ್ಯ ಇದೆ. ಆದರೆ ಎಷ್ಟು ಪುಣ್ಯ ಇದೆ ಅಂತನ್ನೋದು ತೂಗಿ ನೋಡಬೇಕು. ಅಂದರೆ ಒಂದು 1000 ರೂಪಾಯಿ ಒಳಗೆ ಇವನು 5 ರೂಪಾಯಿ ಕೊಡ್ತಾನೆ, ಇವನು 5 ರೂಪಾಯಿ ಕೊಡ್ತಾನೆ ದಕ್ಷಿಣ. ನಿನ್ನ ಸ್ವಾಮಿಗಳು ಅದನ್ನೇ ದೃಷ್ಟಾಂತ ಹೇಳಿದರು. ಇದನ್ನು ದೃಷ್ಟಾಂತ ಇವನು 5 ರೂಪಾಯಿ ಕೊಡ್ತಾನೆ, ಅವನು 5 ರೂಪಾಯಿ ಕೊಡ್ತಾನೆ. ಇಬ್ಬರದು ಸಮಾನೇನು? ಸಮಾನಲ್ಲ. ಇವನಲ್ಲಿ 10 ರೂಪಾಯಿ ಇದೆ, 5 ರೂಪಾಯಿ ದಾನ ಮಾಡ್ದ. ಅವನಲ್ಲಿ 1000 ರೂಪಾಯಿ ಇದೆ, 5 ರೂಪಾಯಿ ದಾನ ಮಾಡ್ದ. ಆರ 5 ರೂಪಾಯಿ ದಾನಕ್ಕೆ ಒಂದೇ ಫಲ ಏನು? ಅಲ್ಲ. ಯಾಕಂದರೆ 10 ರೂಪಾಯಿ ಇದ್ದವನು 5 ರೂಪಾಯಿಯನ್ನು ದಾನ ಮಾಡಿದ್ದಾನೆ, ಅವನು 50% ದಾನ ಮಾಡ್ದ. 1000 ರೂಪಾಯಿ ಇದ್ದವನೇನು 5 ರೂಪಾಯಿ ದಾನ ಮಾಡಿದ್ದಾನೆ, 50% ದಾನ ಮಾಡಿಲ್ಲ, ಅವನು 500 ರೂಪಾಯಿ ದಾನ ಮಾಡಬೇಕು. ಅಂದರೆ ಇವನಿಗೆ 5 ರೂಪಾಯಿ ದಾನ ಮಾಡಿದ ಏನು ಪುಣ್ಯ ಅದ, ಆ ಪುಣ್ಯ 1000 ರೂಪಾಯಿ ಇದ್ದವನಿಗೆ ಬರಬೇಕಾದ್ರೆ ಅವ 500 ರೂಪಾಯಿ ಪುಣ್ಯ ಮಾಡಬೇಕು. ಇಲ್ಲಿ ಸಮಾನತೆ ಇಲ್ಲ. ಕೆಲವು ಮಂದಿಗೆ ಏನು ತಲೆಯೊಳಗಿರ್ತದೆ ಅಂದರೆ, ಇವ್ರಿಗೇನು ಕಡಿಮೆ ಆಗಿದೆ ನಾವು ಕೊಡೋದು ಅಂತ ತಲೆಯೊಳಗಿರ್ತದೆ. ಸಹಾಯ ಬೇರೆ, ಧರ್ಮ ಬೇರೆ. ದಾನ ಅಂತ ಧರ್ಮ ಬೇರೆ. ಈಗ ಒಬ್ಬ ದೊಡ್ಡ ಡಾಕ್ಟರ್ ಇದ್ದಾರೆ, ಭಾರಿ ದೊಡ್ಡ ಡಾಕ್ಟರ್ ಇದ್ದಾರೆ, ಸಿಕ್ಕಾಪಟ್ಟಿ ಗಳಿಸ್ತಾರೆ, ಭಾರಿ ಬ್ರಿಲಿಯಂಟ್ ಇದ್ದಾರೆ. ನಮಗೊಂದು ಮಹಾರೋಗ ಆಯಿತು. ಮಹಾರೋಗ ಆದಮೇಲೆ ಯಾವನೋ ಒಬ್ಬತ್ತು ಈ ಕಲಿತು ಪಾಪ ಒಂದು ದವಾಖಾನೆ ಹಾಕ್ಕೊಂಡು ಕೂತಾನೆ. ಈ ಕಲಿತು ದವಾಖಾನೆ ಕೂತ ನೀವು ಕರೋನಾ ಮಾಡಿ, ಅವನಿಗೇನು ಡಾಕ್ಟ್ರಿಗೆ ಬೇಕಾದಷ್ಟದ, ಅವನ ಹತ್ರ ಹೋಗಿ ನಾವು ಯಾಕೆ ತೋರಿಸ್ಬೇಕು? ಪಾಪ ಈಗ ಬಂದಾನ ಇವನಿಗೆ ನಾವು ತೋರಿಸೋಣಂತ ನಾವು ಅವನಿಗೆ ಅಷ್ಟೇ ಸಹಾಯ ಆಗ್ತದೆ. ಅಂದ್ರೆ ಸಹಾಯ ಮಾಡುವ ಸಂಬಂಧ ದೊಡ್ಡ ಡಾಕ್ಟರನ್ನು ಬಿಟ್ಟು ಸಣ್ಣ ಡಾಕ್ಟರ್ ಹತ್ರ ಹೋಗ್ತೇವೇನು? ಹೋಗುವುದಿಲ್ಲ. ಅದಕ್ಕೆ ಸಹಾಯ ಬೇರೆ, ಧರ್ಮ ಬೇರೆ. ಅದನ್ನು ನಾವು ಲಾಭದೊಳಗೆ ವಿಚಾರ ಮಾಡಬೇಕು. ದೊಡ್ಡ ಡಾಕ್ಟರ್ ಹತ್ರ ಹೋದರೆ ನನಗೇನು ಲಾಭ ಇದೆ? ಈಗ ಕಲಿತು ಬಂದಂತಹ ಅಥವಾ ಈಗೀಗ ದವಾಖಾನೆ ತಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಡಾಕ್ಟ್ರ್ ಅವನ ಹತ್ರ ಹೋಗಿ ತೋರಿಸಿದ್ರೆ ಇಲ್ಲ. ನೀವು ಸಹಾಯ ಮಾಡಬೇಕಲ್ಲ, ಒಂದು 500 ರೂಪಾಯಿ ಡೊನೇಷನ್ ಕೊಡ್ರಿ. ಅವನಿಗೆ ಒಂದು 500 ರೂಪಾಯಿ ಡೊನೇಷನ್ ಕೊಡ್ರಿ, 5,000 ರೂಪಾಯಿ ನೀವು ಡೊನೇಷನ್ ಕೊಡ್ರಿ, ಅದು ಬೇರೆ, ಸಹಾಯ ಬೇರೆ. ಆದರೆ ನಮಗೆ ರೋಗ ಆಗೋದ್ಮೇಲೆ ಈ ಡಾಕ್ಟರ್ ಹತ್ರ ಯಾಕೆ ತೋರಿಸ್ಬೇಕು? ಅವನಿಗೇನು ಕಮ್ಮಿ ಅದ, ಇವನ ಹತ್ರ ತೋರಿಸೋಣ ಅಂತ ಅಲ್ಲಿ ಮಾಡ್ತೀರ? ನಾವು ಮಾಡ್ತೇವ? ಮಾಡೋದಿಲ್ಲ. ಆದ್ದರಿಂದ ಇದಕ್ಕೇನಂತಾರೆ?
ತಿಳುವಳಿಕೆಯಿಂದ ಮಾಡೋದು ಅಂತಂತಾರೆ. ತಿಳುವಳಿಕೆಯಿಂದ ಮಾಡೋದು. ತಿಳುವಳಿಕೆ ಇಲ್ಲಾರ್ದೇನೆ ಯಾವುದೂ ಮಾಡ್ಲಿಕ್ಕೆ ಹೋಗಬೇಡ ಅಂತಲಿಕ್ಕೆ ತಿಳಿದು ಭಜಿಸುವುದು. ಭಜ ಸೇವಾಯಾಮ. ಭಜ ಅಂದರೆ ಸೇವಾ ಮಾಡೋದು. ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಕೆಲವು ಸಲ ಏನಾಗ್ತದೆ ಅಂದರೆ, ಸಾಮಾನ್ಯವಾಗಿ ನೋಡ್ರಿ, ನಾನು ವ್ರತ ಮಾಡ್ಲಿಕ್ಕತ್ತೀನಿ, ಇನ್ನೊಬ್ಬರು ವ್ರತ ಮಾಡೋಂಗಿಲ್ಲ. ನಾನು ವ್ರತದ ಅಡುಗೆ ಊಟ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ಇನ್ನೊಬ್ಬರನ್ನ ಟೀಕಾ ಮಾಡ್ಕೋತೇ ಮಾಡ್ತೀನಿ. ಅವ್ರಿಗೇನು ದಾಡ್ಯಾಗ್ಯದ ವ್ರತ ಮಾಡಲಿಕ್ಕೆ, ನನಗೇನು ಇಷ್ಟೆಲ್ಲ ಅನಾನುಕೂಲ ಇದ್ದು ನಾ ಮಾಡ್ಲಿಕ್ಕತ್ತೀನಿ, ಅವ್ರಿಗೇನು ದಾಡ್ಯಾಗ್ಯದ. ಹೌದು, ನಿನಗೆ ಯಾಕೆ ಬೇಕದು? ನೀನು ವ್ರತ ಮಾಡ್ತೇ ಇಲ್ಲ. ನಾನು ಮಾಡಿದ್ದು ನನಗೆ, ಅವ್ರು ಮಾಡಿದ್ದು ಅವರಿಗೆ. ಅವ್ರು ಮಾಡಿಲ್ಲ ಅಂದ್ರೆ ಅವ್ರಿಗೆ ಪಾಪ ಬರ್ತದೆ, ನಾನು ಮಾಡೀನಿ ಅಂದ್ರೆ ನನಗೆ ಪುಣ್ಯ ಬರ್ತದೆ. ಆದ್ರೆ ನಾನು ಅಂದು ತೋರಿಸ್ತೇನೆ. ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಬ್ಬರ ದೋಷಗಳನ್ನು ಎಣಿಸ್ತಾ ನಾವು ಮಾಡ್ತೀವಿ. ಇನ್ನೊಬ್ಬರ ದೋಷಗಳು ನೋಡ್ರಿ ಹಾಗೆ ಇರ್ತದೆ. ನಾನು ಚಂದ ಹಾಡ್ತಿದ್ದೆ ಅಂತಂದ್ರೆ ಅವ್ರಿಗೇನು ಹಾಡ್ಲಿಕ್ಕೆ ಬರ್ತದೆ ಅಂತಂತಾರೆ. ನಿನಗೇನು ಹಾಡ್ಲಿಕ್ಕೆ ಬರ್ತದೆ ಅಂತ ವಿಚಾರ, ಆಮೇಲೆ ಅವ್ರಿಗೇನು ಹಾಡ್ಲಿಕ್ಕೆ ಬರ್ತದೆ ಅಂತಲೇ ಅಂತಾರೆ. ಸೊ ಇನ್ನೊಬ್ಬರ ಗುಣಗಳನ್ನು ಮೆಚ್ಚಿ ತಾನು ಆ ಕೆಲಸವನ್ನು ಮಾಡ್ತಾನೆ ಅಂತನ್ನೋದು ಭಾಳ ಅಪರೂಪ. ಇದಕ್ಕೆ ಇನ್ನೊಬ್ಬರ ಗುಣಗಳನ್ನು ಮೆಚ್ಚಿ ಮಾಡೋದು ಅಂತನ್ನೋದೇನು ನೋಡ್ರಿ, ಅದು ಭಾಳ. ಅದಕ್ಕೆ ಮೆಚ್ಚಿ ಮಾಡೋದು, ಚುಚ್ಚಿ ಮಾಡೋದು ವ್ಯತ್ಯಾಸ. ಇನ್ನೊಬ್ಬರ ಮನಸ್ಸಿಗೆ ಚುಚ್ಚಿ ಕೆಲಸ ಮಾಡೋದು ಬೇರೆ, ಇನ್ನೊಬ್ಬರ ಗುಣಗಳನ್ನು ಮೆಚ್ಚಿ ಮಾಡೋದು ಬೇರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೀನು ಧರ್ಮ ಮಾಡ್ತೀಯಪ್ಪ, ಕರ್ಮ ಮಾಡ್ತಿ, ವ್ರತ ಮಾಡ್ತಿ, ನಿಯಮ ಮಾಡ್ತಿ, ಯಾಕೆ ಇನ್ನೊಬ್ಬರ ದೋಷಗಳನ್ನು ಎಣಿಸ್ತಿ? ನಿನಗೆ ಯಾಕೆ ಬೇಕು? ನಾನು ಮಾಡ್ಲಿಕ್ಕತ್ತಿಲ್ಲ, ಸಂತೋಷ. ಇನ್ನೊಬ್ರು ಮಾಡ್ಲಿಕ್ಕತ್ತಿಲ್ಲ, ಪ್ರಾರ್ಥನಾ ಮಾಡು, ಹೇಳು, ಅದು ಬೇರೆ. ಅದನ್ನು 20 ಮಂದಿ ಮುಂದೆ ಅಂದು ತೋರಿಸು. ಅವ್ರಿಗೇನು ದಾಡ್ಯಾಗ್ಯದ, ನಾವು ಮಾಡ್ತೀವಂತ ಅವ್ರಿಗೇನಾಗ್ಯದ ಅಂತ ಅಂದು ಮಾಡ್ತೀವಲ್ಲ. ಅದಕ್ಕೆ ಅವ್ರು ಏನಂತಾರೆ ಅಂದರೆ, ನೀನು ತಿಳ್ಕೊಂಡು ಮಾಡ್ತಿ ಕರೆಕ್ಟ್ ಅದ, ಇನ್ನೊಬ್ಬರ ದೋಷಗಳನ್ನು ತಿಳಿದುಕೊಂಡು ಮಾಡಬೇಡ, ಗುಣಗಳ ತಿಳಿದು ಭಜಿಸು. ಇನ್ನೊಬ್ಬರ ಗುಣಗಳನ್ನು ಮೆಚ್ಚಿ, ಇನ್ನೊಬ್ಬರ ಗುಣಗಳನ್ನು ಸಂತೋಷಪಟ್ಟು ತಿಳಿದು ನೀನು ಮಾಡು. ನಮಗಿಂತ ಅವ್ರು ಹೆಚ್ಚು ಮಾಡ್ತಾರೆ, ನಮ್ದೇನದ, ಇದು ಬೇರೆ. ಅವ್ರಿಗೇನು ಮಾಡ್ಲಿಕ್ಕೆ ಆಗ್ತದೆ? ನನ್ನಷ್ಟು ಮಾಡ್ತಾರೆ ಅವರು, ನನ್ನಷ್ಟು ಮಡಿ ಮಾಡ್ತಾರ, ನನ್ನಷ್ಟು ವ್ರತ ಮಾಡ್ತಾರ, ನನ್ನಷ್ಟು ದೇವರು ದಿಂಡ್ರು ಅಂತಾರ. ಇದು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಕೆಲಸ. ಅದಕ್ಕೆ ನಿನ್ನ ಭಜ ಸೇವಾಯಾಮ್, ನೀನು ಮಾಡುವ ಧರ್ಮದ ಸೇವೆಯಲ್ಲಿ ಏನಿರಬೇಕು? ಇನ್ನೊಬ್ಬರ ಗುಣಗಳನ್ನು ತಿಳಿದುಕೊಂಡು ಮಾಡು. ದೋಷಗಳನ್ನು ತಿಳಿಬೇಡ, ದೋಷಗಳನ್ನು ಎಣಿಸಬೇಡ, ಅದನ್ನು ಗುಣಗಳನ್ನೇ ಎಣಿಸು. ಸಂತೋಷ ಪಡಬೇಕು. ಅಲ್ಲೊಂದು ಗುಣ ಅದ ಅಂತಂದ್ರೆ ಮೊದಲು ಸಂತೋಷ ಪಡೋಣ ಅಂತ, ಈಗ ಏನೋ ಒಂದು ಹಾಡೇನ ಅಥವಾ ಏನೋ ಒಂದು ಮಾತಾಡ್ಲಿಕ್ಕತ್ತಾನ, ಅವನು ತಪ್ತಾನೆ, ಮತ್ತೊಂದು ಆಗ್ತದೆ, ಎಲ್ಲನೂ ಆಗ್ತದೆ. ಅದನ್ನು ನಾವು ಮೊದಲು ಲಕ್ಷ್ಯ ಕೊಡೋದು ಬೇಡ. ಮೊದಲು ಅದರೊಳಗೆ ಏನೋ ಒಂದು ಸಣ್ಣ ಗುಣ ಇರ್ತದಲ್ಲ, ಅದ್ರ ಮೊದಲು ತಗೊಳ್ಳೋಣಂತ. ನಮ್ಮ ಗುರುಗಳು, ನಮ್ಮ ಗೋಪಾಲಾಚಾರು, ನಮ್ಮ ಕಾಕೋರೆಲ್ಲ ಪ್ರವಚನ ಕೇಳ್ತಾರೆ. ನಾವೆಲ್ಲ ಸಣ್ಣ ಹುಡುಗರು ಪ್ರವಚನ ಹೇಳಬೇಕು. ಪ್ರವಚನ ಹೇಳಿದ ಮೇಲೆ ಭಾಳ ಚಂದ ಆಯ್ತು ಪ್ರವಚನ, ಭಾಳ ಸಂತೋಷ ಆಯಿತು. ಎಷ್ಟು ಸಣ್ಣ ವಯಸ್ಸು, ಇಷ್ಟು ಮಂದಿ ಮುಂದೆ ಮಾತಾಡೋದೇ ಕಠಿಣ, ಇಷ್ಟು ಚಂದ ಮಾತಾಡ್ತೀರಿ ಹೇಳಿ ಸಂತೋಷ ಪಡಬೇಕು. 1-2 ದಿವಸ 3 ದಿವಸ ಹಾಕ್ಕೊಳ್ಳೇ ಮೊನ್ನೆ ನೀ ಹೇಳಿದಲ್ಲ ಒಂದು ಸಣ್ಣ ವಿಷಯ ಇತ್ತು ನೋಡು, ಅದನ್ನು ಮುಂದಿನ ಸಲ ಹೇಳೋ ಬಂದ್ರೆ ತಿದ್ದುಕೋ ಅಂತಾರೆ. ಇದಕ್ಕಂತಾರೆ ದೋಷಗಳನ್ನು ತಿದ್ದುಕೊಳ್ಳಿಕ್ಕೆ ಹೇಳಬೇಕು, ಗುಣಗಳನ್ನು ನಾವು ಮೆಚ್ಕೋಬೇಕು. ಆಗಿಂದಾಗೆ ಏನು ಹೇಳೋ ಪದ್ಧತಿ ಇದು, ಹಂಗೆ ಹೇಳ್ತಾರೆ ಮಂದಿ ಮುಂದೆ ಅಂತ ಬಂದು ಕೂಡಲೇ ಅದನ್ನೇ ಶುರು ಮಾಡಿಬಿಟ್ರೆ ಅದು ಒಳ್ಳೆಯದಲ್ಲ. ಅದಕ್ಕಾಗಿ ಗುಣಗಳನ್ನು ಮೆಚ್ಚು, ದೋಷಗಳನ್ನು ತಿಳಿಸು. ಈಗಲ್ಲ, ನಾವು ಊಟಕ್ಕೆ ಹೋಗ್ತಿದ್ದೀವಿ, ಊಟಕ್ಕೆ ಹೋದಾಗ ಈಗ ಅಧಿಕ ಮಾಸಕ್ಕೆ ಹೋದಾಗ 33 ತಿಂದ ಮೇಲೆ ಶುರು ಆಗ್ತಿತ್ತು. ಇಡ್ಲಿನೇ ಇರ್ಬೋದು, ಬೋಂಡಾನೇ ಇರ್ಬೋದು, ಏನು ತಿನ್ಬೇಕು. ಆಮೇಲೆ ನಾವು ಅಗದಿ ಕಾಲು ಹೊತ್ತು ಮುಂದಾಗ ಏನು ತಿಂದೆಪ್ಪ ಇವತ್ತೆ ಅಂತ ಕೇಳಬೇಕು. ಇಲ್ಲ, ನಾವು ಒಬ್ರಿಗೊಬ್ರು 33 ಆದಮೇಲೆ ನಾ 10 ತಿಂದೆ, 33 ಆದ್ಮೇಲೆ ನಾ 20 ತಿಂದೆ ಅಂತ ಕಾಂಪಿಟೇಷನ್ ಮೇಲೆ ಹೇಳಬೇಕು. ಚಲೋ ಆಯ್ತು, ಬಲ ದೇವ್ರು ನಿನಗೆ ಆರೋಗ್ಯ ಕೊಟ್ಟರು ಅಂತೆಲ್ಲ ಸಂತೋಷ ಪಡ್ಬೇಕು. 4-5 ದಿವಸ ಹಾಕೊಳ್ಳೋಕೆ ಕರೆದದ್ದು ಹುರಿದದ್ದು ಹಂಗೆ ತಿನ್ಲಿಕ್ಕೆ ಹೋಗಬಾರ್ದು, ಆರೋಗ್ಯ ಕೆಡ್ತದೆ. 4 ದಿವಸ ಆದ್ಮೇಲೆ
ವಿಚಾರ ಮಾಡ್ರಿ, 4 ದಿವಸ ತನಕ ಬೈಯೋದನ್ನು ತಡ್ಕೋತಾರಲ್ಲ, ನಮಗೆ ಆಗಿಂದಾಗೆ ಹುಚ್ಚು ಬಿಡ್ತದೆ, ತಡ್ಕೊಳ್ಳಿಕ್ಕೆ ಆಗಿಲ್ಲ, ಬೈದು ಬಿಡ್ತೀವಿ. ಆದರೆ ಗುಣಗಳಿಂದ ಸಂತೋಷ ಪಡಬೇಕು. ಅದಕ್ಕೆ ಅನಸೂಯ ಅಂತಂದಾರ. ಅನಸೂಯ ಅಂದರೆ ಇದೇ ಅರ್ಥ ಹೇಳಾರ. ಇನ್ನೊಬ್ಬರ ಗುಣಗಳನ್ನು ಮೆಚ್ಚೋ ಸ್ವಭಾವ, ತನ್ನ ದೋಷಗಳನ್ನು ಹೇಳ್ಕೊಳ್ಳೋ ಸ್ವಭಾವ. ಇದಕ್ಕೆ ಅನಸೂಯತಿ ಕಥ್ಯತೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಅನಸೂಯ, ಬುದ್ಧಿ ಅನಸೂಯ ಆಗಬೇಕು, ಬುದ್ಧಿ ಅನಸೂಯ ಆಗಬೇಕು. ಅದು ಹೆಂಡತಿ. ಬುದ್ಧಿಂತು ಪ್ರಮದಾಂಬಿದ್ಧಿ, ಬುದ್ಧಿ ಅನಸೂಯ ಆಗಬೇಕು. ಆಮೇಲೆ ಜೀವ ಅಂತನ್ನುವವನು 3 ಬಿಡಬೇಕು. ಕಾಮ, ಕ್ರೋಧ ತಥಾ ಲೋಭಂ, 3 ಬಿಡಬೇಕು ಅಂತ ಹೇಳಿದಾಗ ಅದಕ್ಕೆ ಅತ್ರಿ ಅನಸೂಯ. ತ್ರೀ ಇರಬಾರ್ದು. ಜೀವ ಅಂದ್ರೆ ಗಂಡ, ಗಂಡನಿಗೆ 3 ಇರಬಾರ್ದು, ಅತ್ರಿ ಆಗಬೇಕು. ಅತ್ರಿ. ಬುದ್ಧಿ ಅಂದ್ರೆ ಹೆಂಡತಿ, ಅವಳೇನಾಗಬೇಕು ಅಂದ್ರೆ ಅನಸೂಯ. ಅನಸೂಯ ಅಂದರೆ ಏನು ಅಂದರೆ ಅದಕ್ಕೆ ಬರೀತಾರೆ. ಅನಸೂಯ ಅಂದರೆ ಇನ್ನೊಬ್ಬರ ಗುಣಗಳನ್ನು ತಿಳಿದುಕೊಂಡು ಮೆಚ್ಚೋದು. ಕೆಲವರಿಗಂತೂ ಆ ಗುಣನೇ ಅರ್ಥ ಆಗಂಗಿಲ್ಲ, ಆ ಮಾತು ಬೇರೆ. ಅಲ್ಲಿ ಏನು ಗುಣ ಅದಂಬುದೇ ಗೊತ್ತಾಗಲ್ಲ. ಕೆಲವು ಮಂದಿ ನೋಡ್ರಿ, ಈ ಪಲ್ಯ ಚಟ್ನಿ ತಿನ್ನೋ ಮುಂದಾಗ ಒಳಗೆ ಏನೇನು ಹಾಕ್ಯಾರ ಎಂಬುದು ಹೇಳ್ತಾರೆ. ಇನ್ನು ಕೆಲವು ಮಂದಿಗೆ ಅದು ಯಾವ ಚಟ್ನಿ ಎಂಬುದೇ ಗೊತ್ತಾಗಿಲ್ಲ, ಗಬ ಗಬ ತಿನ್ನೋದು ಒಂದೇ ಕೆಲಸ. ಸೊ ಗುಣವನ್ನು ಮೆಚ್ಚತಕ್ಕಂತಹ ಒಂದು ಪ್ರಸಂಗ ಬೇಕು. ಮೊದಲು ಗುಣಗಳನ್ನು ತಿಳಿದು ಗುಣಗಳನ್ನು ತಿಳ್ಕೊಳ್ಳೋದು ಅದೊಂದು ದೊಡ್ಡ ಕಲಾ. ಗುಣಗಳೇ ತಿಳಿಯಂಗಿಲ್ಲ, ಅಬ್ಸರ್ವ್ ಮಾಡಬೇಕು. ಇವನೊಳಗೆ ಏನೇನು ಗುಣಗಳವ, ಗುಣಗಳನ್ನು ತಿಳ್ಕೊ, ಅದನ್ನು ಮೆಚ್ಚು. ಆಮೇಲೆ ನನ್ನಲ್ಲಿ ಗುಣಗಳನ್ನೇ ತಿಳ್ಕೊತ ಹೋಗ್ತೀನಿ. ನಾನು ನಿರ್ದೋಷನಾಗೀನಿ, ನನ್ನಲ್ಲಿ ಭಾಳ ಗುಣಗಳವ, ನನ್ನಲ್ಲಿದ್ದ ಗುಣಗಳು ಜಗತ್ತಿನೊಳಗೆ ಯಾರೊಳಗೂ ಇಲ್ಲ ಅಂತ ಹಿಂಗೆ ವಿಪರೀತ ಭ್ರಮ ಬರ್ತಿರ್ತದೆ. ಅದಕ್ಕೆ ನನ್ನಲ್ಲಿ ದೋಷಗಳನ್ನು ಹುಡುಕ್ಲಿಕ್ಕೆ ಹೋಗ್ಬೇಕು. ಗುಣಗಳು ಕಾಣಿಸ್ತಾವ, ದೋಷ ಕಾಣಿಸಂಗಿಲ್ಲ. ಇನ್ನೊಬ್ಬರೊಳಗೆ ದೋಷ ಕಾಣಿಸ್ತಾವ, ಗುಣ ಕಾಣಿಸಂಗಿಲ್ಲ. ಇದು ಉಲ್ಟಾ ಆಗಬೇಕು. ಆ ಬುದ್ಧಿಗೆ ಅನಸೂಯ ಅಂತಂತಾರೆ. ಯಾವನ ಬುದ್ಧಿ ತನ್ನ ಗುಣಗಳ ಕಡೆಗೆ ಲಕ್ಷ್ಯ ಕೊಡದೆ ತನ್ನ ದೋಷಗಳ ಕಡೆಗೆ ಲಕ್ಷ್ಯ ಕೊಡುತ್ತದೆ, ಯಾವನ ಬುದ್ಧಿ ಇನ್ನೊಬ್ಬರ ದೋಷಗಳ ಕಡೆಗೆ ಲಕ್ಷ್ಯ ಕೊಡದೆ ಗುಣಗಳ ಕಡೆಗೆ ಲಕ್ಷ್ಯ ಕೊಡ್ತದೋ ಆ ಬುದ್ಧಿಗೆ ಅನಸೂಯ ಅಂತಂತಾರೆ. ಹಾಗಾದ್ರೆ ಯಾರ ಬುದ್ಧಿ ಅನಸೂಯ ಆಗಿದೆ, ಯಾವ ವ್ಯಕ್ತಿ ಅತ್ರಿಯಾಗಿದ್ದಾನೆ, ಅವನಿಗೆ ಪರಮಾತ್ಮ ತನ್ನನ್ನು ತಾನು ಕೊಡ್ತಾನೆ ಅಂತನೂ ಆಧ್ಯಾತ್ಮಿಕವಾದಂಥ ಅರ್ಥ. ಅತ್ರಿ ಅನಸೂಯ ಅಂದರೆ ದತ್ತನಾಮಕನಾದಂಥ ಭಗವಂತ ಅವತಾರ ಮಾಡ್ತಾನೆ ಅಂತ ಕೇಳ್ತೀವಿ. ಆದ್ದರಿಂದ ನೀನು ಗುಣಗಳನ್ನು ತಿಳಿದುಕೊಂಡು ಸೇವೆ ಮಾಡು. ಎಷ್ಟೋ ಸಲ ಮಾಡಿದ್ದೆಲ್ಲ ವೇಸ್ಟ್ ಆಗ್ತದೆ. ನಾವು ಮನೆಯಲ್ಲಿ ಏನೋ ಮಡಿಲು ಮಾಡ್ತೀವಿ, ಮಡಿಲು ಅಡಿಗೆ ಪಡಿಗೆ ಏನೋ ಮಾಡ್ತೀವಿ. ಮಾಡೋ ಮುಂದಾಗ ಇಷ್ಟೆಲ್ಲ ದೇವ್ರು ನಮ್ಮ ಕಡೆ ಮಾಡಿಸದ ಅಂತನೋಕ್ಕಿಂತ ನನಗೆ ಯಾರು ಸಹಾಯ ಇದ್ದಾರೆ, ಮನ್ಯಾಗ ಇಷ್ಟು ಮಂದಿ ಇದ್ದು ಒಬ್ಬರೇ, ನಮಗೆ ಎಲ್ಲ ನಾನೇ ಸಾಯ್ಬೇಕು, ಎಲ್ಲ ನಾನೇ ಮಾಡಬೇಕು, ಎಲ್ಲ ವಿಷ್ಣು ಸಹಸ್ರನಾಮ ಹಾಕೊಂಡು ದೇವ್ರನ್ನೇ ಇದೆ. ಎಲ್ಲಿ ತಪ್ತೀವಿ ನೋಡ್ರಿ. ಅದಕ್ಕೊಂದು ಸೂಚನಾ ಕೊಡ್ಲಿಕ್ಕತ್ತಾರ. ನೀನು ಮಾಡುವುದನ್ನು ನೀನೇ ಮಾಡು. ನಿನಗೆ ಹೆಂಗೆ ತಿಳ್ಕೊಬೇಕು ನನ್ನ ಇದು ಇರ್ತದೇನೋ, ನಮ್ಮ ಮೆಂಟಾಲಿಟಿ ಮೇಲೆ ಹೋಗ್ತದೆ. ಏನು ಅಂದರೆ ನೋಡ್ರು, ಅವ್ರು ಕೊಬ್ಬರಿ ಹರಿದು ಕೊಡಲಿಲ್ಲ, ಅದು ಭಾಗ್ಯ ನನಗೇ ದೇವರು ಕೊಟ್ಟ. ಚಟ್ನಿ ರೂಪಿ ಕೊಡಲಿಲ್ಲ, ಅದು ಭಾಗ್ಯ ನನಗೇ ದೇವರು ಕೊಟ್ಟ. ಅಂದಮೇಲೆ ದೇವ್ರು ನನ್ನ ಮೇಲೆ ಎಷ್ಟು ಕರುಣ ಮಾಡ್ಯಾನ ಅಂತಂದ್ರೆ, ಒಂದು ಪುಣ್ಯದ ಕೆಲಸ ಇನ್ನೊಬ್ಬರಿಗೆ ಕೊಡಲಾರ್ದೇನೆ ಅಷ್ಟು ನನಗೆ ಬರಬೇಕು ಅಂತ ಅನುಗ್ರಹ ಮಾಡ್ಯಾನ ಅಂತನೋ ಬುದ್ಧಿ ಬರ್ತದೇನೋ, ಬರಂಗಿಲ್ಲ. ಅದಕ್ಕೆ ಗುಣಗಳ ತಿಳಿದು ಭಜಿಸುವುದೇ. ಗುಣಗಳನ್ನು ತಿಳ್ಕೊಂಡು ಗುಣಗಳನ್ನು ಅನುಸಂಧಾನ ಮಾಡಿಕೊಂಡು ನೀನು ಸೇವೆ ಮಾಡು. ದೋಷಗಳನ್ನು ತಿಳಿದು ಸೇವೆ ಮಾಡ್ಲಿಕ್ಕೆ ಹೋಗಬೇಡ, ದೋಷಗಳನ್ನು ಅನುಸಂಧಾನ ಮಾಡಿಕೊಂಡು ಸೇವೆ ಮಾಡ್ಲಿಕ್ಕೆ ಹೋಗಬೇಡ, ಗುಣಗಳನ್ನು ಅನುಸಂಧಾನ ಮಾಡಿಕೊಂಡು ಸೇವೆಯನ್ನು ಮಾಡು ಅಂಥೇಳಿ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳ್ತಾರೆ. ಇನ್ನೊಂದು ಮಾತು ನೋಡ್ರಿ, ಬೆಳಗ್ಗಿಂದ ಸಾಯಂಕಾಲ ತನಕ ಗುಣಗಳನ್ನು ಹೇಳಬೇಕು. ಯಾರ್ಯಾರ್ದೋ ಗುಣಗಳನ್ನು ಹೇಳಿ ಏನು ಮಾಡೋದದೆ? ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯೋ. ಮನುಷ್ಯರನ್ನು ಸ್ತೋತ್ರ ಮಾಡಿ 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 ಅವರ ಗುಣಗಳನ್ನು ಹೊಗಳಿ 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 ಹೊಟ್ಟಿ ಹೊರಿತೀಯಲ್ಲ, ಏನು ಪ್ರಯೋಜನ? ನಿನಗೇನು ಪ್ರಯೋಜನ ಆಯಿತು? 2 ಹೊತ್ತು ಊಟ ಸಿಕ್ತೆ ಹೊರತು ಅದಕ್ಕಲ್ಲ.
ಅದಕ್ಕಿಂತ ಪ್ರಾಣಿ ಶ್ರೇಷ್ಠ. ಯಾರನ್ನೂ ಹೊಗಳಲಾರ್ದೇನೆ, ಯಾರನ್ನೂ ಪ್ರಶಂಸಾ ಮಾಡಲಾರ್ದೇನೆ ತಾನೇ ತಾನು ಹೋಗಿ ಕಷ್ಟಪಟ್ಟು ಶ್ರಮಪಟ್ಟು ಆಹಾರವನ್ನು ಸಂಪಾದನೆ ಮಾಡಿ ಹೊಟ್ಟು ತುಂಬಿಸ್ಕೊಳ್ತದೆ ಅಂತ ಮೇಲೆ ನಿನ್ನ ಹಣೆ ಬಾರ ನೋಡು. ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯೋ. ಇನ್ನೊಬ್ಬರ ಗುಣಗಳನ್ನು ಸ್ತೋತ್ರ ಮಾಡಿ ನೀನು ಹೊಟ್ಟೆ ಹೊರೀತಿ. ಒಂದು ಮಾತು ತಿಳ್ಕೊಳ್ಳಿ, ನಮ್ದು ಹೆಂಗೆ ನಾಟಕ ಇರ್ತದೆ ಅಂತಂದರೆ, ಎದುರಿಗಿದ್ದಾಗ ಗುಣಗಾನವನ್ನು ಮಾಡ್ತೀವಿ, ಹಿಂದಿದ್ದಾಗ ದೋಷಗಾನವನ್ನು ಮಾಡ್ತೀವಿ. ನಾನು ಎಷ್ಟೋ ಕಡೆ ನೋಡೀನಿ, ನನ್ನ ಮುಂದೆ ಕೆಲವು ಮಂದಿ ಮಾತಾಡ್ತಿದ್ರು, ಇನ್ನೊಬ್ಬರನ್ನ ಬೈತಿದ್ರು. ಬೈಯೋ ಮುಂದಾಗ ಅವ್ರು ಬಂದರು. ಅವ್ರು ಬಂದ್ಗಳು ಫುಲ್ ಪ್ಲೇಟ್ ಚೇಂಜು. ಇವ್ರೇನ್ರಿ ಹುಬ್ಬಳ್ಯಾಗೆ ಇವ್ರಂಥವ್ರಿಲ್ಲ ಅಂತ ಮತ್ತೆ ಸ್ಟಾರ್ಟ್. ಎಂಥದ್ದು ವಿಚಿತ್ರ. ನನಗೆ ನಾ ಏನು ಮಾಡಬೇಕು, ಎಕ್ಸ್ಪ್ರೆಷನ್ ಏನು ತೋರಿಸ್ಬೇಕು? ನಾವು ನಾಟಕ ಮಾಡೋರೆ. ಹೌದು ನಾವು ಬಿಡ್ರಿ ಇವರು ಅಟ್ಟೆ ಅಂತ. ಇಡೀ ಜೀವನ ನಾಟಕದೊಳಗೆ ಹೋಗ್ತೀವಿ. ಯಾರನ್ನು ಹೊಗಳಬೇಕು ಅಂತ ಪ್ರಾಮಾಣಿಕವಾಗಿ ಮನಸ್ಸವಾಗಿಲ್ಲ, ಯಾರನ್ನೂ ಹೊಗಳಬೇಕು ಅಂತ ಪ್ರಾಮಾಣಿಕವಾಗಿ ಮನಸ್ಸವಾಗಿಲ್ಲ. ಆದರೆ ಯಾರನ್ನಾದರೂ ಬೈಬೇಕು ಅಂತ ಅನ್ನೋದು ಮಾತ್ರ ಅಂತಃಕರಣಪೂರ್ವಕವಾಗಿ ಬೈತೀವಿ, ಮನಸ್ಪೂರ್ವಕವಾಗಿ ಬೈತೀವಿ. ಆದ್ದರಿಂದ ಇದನ್ನು ಹೇಳ್ತಾರೆ, ಗುಣಗಳನ್ನು ಮನಸ್ಸಿನಲ್ಲಿ ತಿಳಿದು ಒಪ್ಪಿ ಭಜಿಸುವುದು. ಮೇಲ್ಮೇಲೆ ನಾಟಕ ಮಾಡ್ಲಿಕ್ಕೆ ಹೋಗಬೇಡ. ಮೊದಲು ಒಳಗೆ ಅವರ ಗುಣಗಳನ್ನು ಮೆಚ್ಚು, ಆಮೇಲೆ ನೀನು ಅದನ್ನು ಅವ್ರಿಗೇನು ಮಾಡಬೇಕು ಅಂತನ್ನೋಕ್ಕಿಂತಲೂ ಅದಕ್ಕೆ ಹೇಳ್ತಾರೆ, ನರಾನುಸ್ತುತ್ವ ನೀಚಾನ ಉದರ ಭರಣ ಸತ್ತರದೆಯೋ. ಮನುಷ್ಯರನ್ನು ಸ್ತೋತ್ರ ಮಾಡಿ 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 ಬದುಕುವುದನ್ನು ಸಾಕು ಮಾಡಿಬಿಡಪ್ಪ. ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಗಳ. ಹೆಂಗೆ ವರ್ಣನೆ ಮಾಡ್ತಾರೆ ನೋಡು ವಿಜಯದಾಸ್. ನೀಚೋಚ್ಚ ತಿಳಿಯದೆ ಸರ್ವರ ಚರಣಕ್ಕೆ ಚಾಚಿದೆ ನೊಸಲ ಹಸ್ತಗಳ. ಬದುಕಬೇಕಲ್ಲ, ಜೀವನ ಮಾಡಬೇಕು. ನಮ್ಮ ಜೊತೆಗೆ ಅನೇಕ ಜನ ಇದ್ದಾರೆ ನಮ್ಮನ್ನೇ ಅವಲಂಬಿಸ್ಕೊಂಡು ಬದುಕಲಿಕ್ಕೆ. ಅಂದ ಮಾತ್ರಕ್ಕೆ ಇದನ್ನೇ ಮುಂದುವರಿಸಬಾರ್ದು. ಅದಕ್ಕೆ ಹೇಳ್ತಾರೆ, ಒಂದು ಹಂತದ ತನಕ ಇನ್ನೊಬ್ಬರ ಗುಣಗಳನ್ನು ಮೆಚ್ಚಿ, ಇನ್ನೊಬ್ಬರ ಗುಣಗಳನ್ನೇ ಅವಲಂಬಿಸಿಕೊಂಡು ಇನ್ನೊಬ್ಬರ ಸೇವಾ ಮಾಡ್ಕೋತೆ ನೀನು ಬದುಕ್ತಿ, ಅದು ಜೀವನಕ್ಕಾಗಿ. ಆದರೆ ಸಾಧನಕ್ಕಾಗಿ ನಿನ್ನ ಜೀವನ ಸ್ಟಾರ್ಟ್ ಆಯಿತು ಅಂತಂದರೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ಬರೇ ಗುಣಗಳನ್ನು ತಿಳಿದು ಭಜಿಸೋದು ಇದು ಲೌಕಿಕ. ಆದರೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಳದುದಕ್ಕೆ ಅಂತ. ಇನ್ನೊಂದೇನು ಅಂತಂದರೆ, ನಾವು ಧ್ಯಾನವನ್ನು ಮಾಡ್ತಾ ಇರುವಾಗ ಎರಡು ತರಹದ ಉಪಾಸನೆಯನ್ನು ಹೇಳ್ತಾರೆ. ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಮೊದಲು ಶಾಸ್ತ್ರದ ಅಭ್ಯಾಸವನ್ನು ಮಾಡು, ಆಮೇಲೆ ಧ್ಯಾನ ಮಾಡಲಿಕ್ಕಾಗ್ತದೆ. ಯಾಕೆ? ನಾವು ಯಾವ ವಸ್ತುವನ್ನು ಧ್ಯಾನ ಮಾಡಬೇಕು ಅಂತ ಅನ್ನೋದೇ ನಮ್ಮ ತಲೆಯೊಳಗಿಲ್ಲ ಇನ್ನೂ. ಇದ ಧ್ಯೇಯವನ್ನು ನಿರ್ಣಯ ಮಾಡಿಕೊಂಡು, ಅಲ್ರಿ ನಾವು ಬೆಂಗಳೂರು ಹೊಂಟಿವೋ ಬಾಂಬೆ ಹೊಂಟಿವೋ ಅಂತ ಮೊದಲೇ ನಿರ್ಧಾರ ಇಲ್ಲ. ಬಸ್ ಸ್ಟ್ಯಾಂಡ್ ಹೋಗಿ ನಿಂತ, ಯಾವ ಖಾಲಿ ಬಸ್ ಆ ಬಸ್ಸಿಗೆ ಹತ್ತಾನ, ಹುಚ್ಚ ಅಂತ ಅರ್ಥ. ಖಾಲಿ ಇದ್ದ ಬಸ್ಸೇ ಹಚ್ಚಲಿಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೀಯಾ? ಮನೆಯಿಂದ ಬಸ್ ಸ್ಟ್ಯಾಂಡಿಗೋ ಸ್ಟೇಷನ್ನಿಗೋ ಏರ್ಪೋರ್ಟಿಗೋ ಹೋಗ್ಬೇಕಾದ್ರೆ ಮೊದಲು ನಮ್ಮ ತಲೆಯೊಳಗೆ ಧ್ಯೇಯ ಇರ್ತದೆ. ನಾನು ಇಂಥ ಊರಿಗೆ ಹೋಗಬೇಕು ಅಂತ ಧ್ಯೇಯವನ್ನು ನಿರ್ಮಾಣ ಮಾಡಿಕೊಂಡು ಪ್ರಯಾಣವನ್ನು ಬೆಳೆಸ್ತಾನೆ. ಪ್ರಯಾಣವನ್ನು ಬೆಳೆಸಿ ಧ್ಯೇಯವನ್ನು ನಿರ್ಧಾರ ಮಾಡೋದಿಲ್ಲ, ಎಂದೂ ಮಾಡೋಲ್ಲ. ಅದಕ್ಕಾಗಿ ಧ್ಯಾನ ಅಂತದ್ದು ಪ್ರಯಾಣ ಅಂತ ಇಟ್ಟುಕೊಂಡ್ರೆ, ಧ್ಯೇಯ ಅಂತದ್ದು ಊರು ಅಂತ ಇಟ್ಟುಕೊಂಡ್ರೆ, ಭಗವಂತ ಊರು, ಧ್ಯಾನ ಇದು ಪ್ರಯಾಣ. ಹಾಗಾದ್ರೆ ನಾನು ಯಾವ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಲಾರ್ದೇನೆ ಮನೆಗೆ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯದನ? ಮಾಡ್ತಾನ? ಇಲ್ಲ. ಹಾಗಾದರೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಹಂಗೆ ಧ್ಯೇಯವನ್ನು ನಿರ್ಣಯ ಮಾಡ್ಕೋತಾರೋ, ಹಂಗೆ ಧ್ಯಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡತಕ್ಕ ವ್ಯಕ್ತಿ ಮೊದಲು ಧ್ಯೇಯವನ್ನು ನಿರ್ಣಯ ಮಾಡ್ಕೋ. ಶ್ರವಣ ಮಾಡಬೇಕು. ಎಷ್ಟು ಶ್ರವಣ ಮಾಡಬೇಕು ಅಂತಂದರೆ ನಿರ್ಧಾರ ಆಗಬೇಕು. ದೃಢ ಭರೋಸ ಮನಮೇ ಕರಕೆ. ದೃಢ ಭರೋಸ ಮನಮೇ ಕರಕೆ. ಮನದಲ್ಲಿ ದೃಢವಿರಬೇಕು. ಅವರೇನು ಹೇಳಿದರು? ಜೋ ಭಜೆ ಹರಿಕೋ ಸದಾ ಸೋಹಿ ಪರಮ ಪದ ಪಾವೇಗ. ಜೋ ಭಜೆ ಹರಿಕೋ ಸದಾ
ಸೋಹಿ ಪರಮ ಪದ ಪಾವೇಗ. ಯಾಕೆಂದರೆ ನೀನು ಈ ಭಜನೆಯನ್ನು ಮಾಡಬೇಕಾದ್ರೆ, ಈ ಸೇವೆಯನ್ನು ಮಾಡಬೇಕಾದ್ರೆ ದೃಢ ಭರೋಸಾ ಮನಮೇಕರಕ್ಕೆ. ಅದ್ರ ಮೊದಲು ಹೇಳ್ತಾರೆ, ಮೊದಲು ನೀನು ದೃಢ ಮಾಡ್ಕೊ ಮನಸ್ಸಿನೊಳಗ, ನಾನು ಶಿವನನ್ನು ಧ್ಯಾನ ಮಾಡ್ತೇನೆ, ವಿಷ್ಣುವನ್ನು ಧ್ಯಾನ ಮಾಡ್ತೇನೆ, ಇಂಥ ಧ್ಯೇಯ ವಸ್ತು ನಿರ್ಣಯ ಮಾಡ್ಕೊ. ಅದನ್ನು ನಿರ್ಣಯ ಮಾಡ್ಕೊಳ್ಳಿ. ಅದಕ್ಕೆ ತಿಳಿದು ಮೊದಲು ನಾನು ಯಾವುದನ್ನು ಧ್ಯಾನ ಮಾಡಬೇಕು ಅಂತ ಅನ್ನೋದನ್ನು ತಿಳಿದು ಆಮೇಲೆ ಭಜಿಸು, ಉಪಾಸನೆ ಮಾಡಬೇಕು.